विधिरविचन्दावरुणयम शक्तिधनेश गणेश जागृपालु सर्वज्ञको हियधारत मुनिध्यान ताको होत उपादितै मोमय मिथ्याबान वही जे जानै बिन जगत मनऊ जे वरिसाप न सही भुजग जल जिलय सो हम आपे आप बोध जाये जाको सुकृदेव भजत राम निष्काम सो मेरो है आत्मा काको करो प्रणाम जो सुख नित्य प्रकाश विभो नाम रूप आधार मति न लकै जिहि मति लकै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥ ಕರ್ತರಾದ ಸಮರ್ಥ ಸದ್ಗುರು ಸಾಧು ಶ್ರೀ ನಿಶ್ಚಲದಾಸಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣಿದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಶಿಷ್ಯನಾಗಿರ್ತಕ್ಕಂಥ ತತ್ವದೃಷ್ಟಿ ದೃಷ್ಟಾಂತದಲ್ಲಿ ಪ್ರಶ್ನೆಯನ್ನು ಮಾಡಿದಾನೆ. ಅಪ, ರಜ್ಜುನಲ್ಲಿ ಸರ್ಪ ಹೇಗೆ ತೋರುತ್ತಿದೆಯೋ ಹಾಗೆ ಬ್ರಹ್ಮದಲ್ಲಿ ಈ ಮಿಥ್ಯಾ ಜಗತ್ತು ಪ್ರತೀತಿ ಆಗುತ್ತದೆ ಅಂತ ನೀವು ಹೇಳಿದಿರಿ. ದೃಷ್ಟಾಂತ ಏನು ಹೇಳಿದ್ರೆ, ರಜ್ಜುನಲ್ಲಿ ತೋರುವ ಮಿಥ್ಯಾ ಸರ್ಪದಂತೆ. ಈ ದೃಷ್ಟಾಂತದಂದ್ರೆ ಪ್ರಶ್ನೆಯನ್ನು ಮಾಡಿದ. ರಜ್ಜಿನಲ್ಲಿ ತೋರುವ ಸರ್ಪದ ಖ್ಯಾತಿ ರೀತಿಯನ್ನು 4 ಪ್ರಕಾರವಾಗಿ ನಾನು ಕೇಳಿಕೊಂಡು ಬಂದಿದ್ದೇನೆ. ಅಸತ್ ಖ್ಯಾತಿ ಅಂತಲೂ, ಆತ್ಮಖ್ಯಾತಿ ಅಂತಲೂ, ಅನ್ಯಥಾ ಖ್ಯಾತಿ ಅಂತಲೂ, ಅಖ್ಯಾತಿ ಅಂತಲೂ 4 ಪ್ರಕಾರ ಮತಗಳನ್ನು ಕೇಳಿಕೊಂಡು ಬಂದೀನಿ. ಇದರಲ್ಲಿ ಯಾವುದು ಯೋಗ್ಯ ಅಂತ ಪ್ರಶ್ನೆ ಮಾಡಿದಾಗ ಶಿಷ್ಯನೇ ಅವೆಲ್ಲ ಅಯೋಗ್ಯದವ,
ವೇದಾಂತ ಸಿದ್ಧಾಂತದಲ್ಲಿ ಒಪ್ಪಿಕೊಂಡು ಬಂದಿರುವಂತಹ ಅನಿರ್ವಚನೀಯ ಖ್ಯಾತಿ ಒಂದದ, ಅದನ್ನು ತಿಳ್ಕೋ ಅಂತ ಹೇಳಿ ರಜ್ಜುವಿನಲ್ಲಿ ತೋರ್ತಕ್ಕಂಥ ಸರ್ಪ ಸತ್ತಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯಾಗ್ತದೆ. ಅದಕ್ಕೆ ಸತ್ ಅಂತ ಹೇಳಕ್ ಬರಂಗಿಲ್ಲ. ಅಸತ್ ಅಂತ ಹೇಳಿದರೆ ಯಾವ ಬಂಜಿ ಮಗ ಮಲದ ಕೂಡ ರೂಪರಹಿತದಾವೆ, ತೋರುವುದೇ ಇಲ್ಲ. ಹಾಗೆ ಇಲ್ಲಿ ಸರ್ಪ ತೋರ್ಲಕತ್ತದ ಅಂತ ಬಳಿಕ ಅಸತ್ತಿಗೂ ವಿಲಕ್ಷಣದ. ಈ ರೀತಿಯಾಗಿ ಸದಸತ್ ವಿಲಕ್ಷಣ ಅನಿರ್ವಚನೀಯ ಖ್ಯಾತಿಯನ್ನು ವೇದಾಂತಿಗಳು ಒಪ್ಪಿಕೊಂಡು ಬಂದಿದ್ದಾರೆ. ಆ ಮಿಥ್ಯಾ ಸರ್ಪಕ್ಕೆ ಮೊದಲ ಸ್ಥೂಲವಾದ ದೃಷ್ಟಿಯಿಂದ ರಜ್ಜು ಅಧಿಷ್ಠಾನ ಅಂತ ಹೇಳಿ, ನಂತರದಲ್ಲಿ ರಜ್ಜು ಅವಚ್ಛಿನ್ನ ಚೇತನ ಅಂತ ಹೇಳಿ, ಮೂರನೇದಾಗಿ ಅಂತಃಕರಣ ಉಪಹಿತ ಚೇತನವೇ ಸರ್ಪಕ್ಕೂ ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನ ಅಂತ ಹೇಳಿ, ಈ ರೀತಿಯಿಂದ ಬಾಹ್ಯ ಸರ್ಪಾದಿಗಳು ಹಾಗೂ ಅವುಗಳ ಜ್ಞಾನಕ್ಕೂ ವೃತ್ತಿ ಉಪಹಿತವಾದ ಸಾಕ್ಷಿಯೇ ಅಧಿಷ್ಠಾನವಿರುತ್ತದೆ. ಸ್ವಪ್ನದ ಪದಾರ್ಥಗಳಿಗೂ ಮತ್ತು ಯಾವ ಅವುಗಳ ಜ್ಞಾನಕ್ಕಾದರೂ ಕೂಡ ಅಂತಃಕರಣ ಉಪಹಿತ ಸಾಕ್ಷಿ ಅಧಿಷ್ಠಾನ ಅದ. ಈ ಪ್ರಕಾರ ಸತ್ತ ಅಸತ್ತಗಳಿಂದ ವಿಲಕ್ಷಣವಾದ ಯಾವ ಅನಿರ್ವಚನೀಯ ಅವಿದ್ಯೆಯ ಪರಿಣಾಮ ಅನಿರ್ವಚನೀಯ ಸರ್ಪಾದಿಗಳು, ಅವುಗಳ ಖ್ಯಾತಿ ಅಂದರೆ ಪ್ರತೀತಿ, ಇದು ಅನಿರ್ವಚನೀಯ ಖ್ಯಾತಿ ಅಂತ ಹೇಳಲ್ಪಡ್ತದ ಅಂತ ದೃಷ್ಟಾಂತದಲ್ಲಿ ಇಲ್ಲಿ ತಕ್ಕ ಹೇಳ್ಕೊಂಬಂದಿದ್ದಾರೆ. ಈಗ ಸಿದ್ಧಾಂತದಲ್ಲಿ ದೃಷ್ಟಾಂತವನ್ನು ತಿಳಿದ್ರ ಸಿದ್ಧಾಂತ ತಿಳಿತದ ಅಂತ ಮೊದಲೇ ಹೇಳಿಕೊಂಡು ಬಂದಿದ್ದಾನೆ. ಸಿದ್ಧಾಂತೇನೋ ದೃಷ್ಟಾಂತೇನೋ, ರಜ್ಜುನಲ್ಲಿ ಸರ್ಪ ತೋರುವುದು ದೃಷ್ಟಾಂತದ. ಈ ಯಾವ ಪರಬ್ರಹ್ಮ ಚೈತನ್ಯದಲ್ಲಿ ಜಗತ್ತು ತೋರ್ತದೆ. ನೀವೇನಿದ್ರಿ ಆತ್ಮನಲ್ಲಿನೇ ಈ ಜಗತ್ತು ತೋರ್ತದೆ ಅಂತ ಹೇಳಿದ್ರಲ್ಲ, ಇಂತಹ ಅಪಾರವಾದ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾವುದಿರುವುದು? ಸಿದ್ಧಾಂತ ಅಲ್ಲ. ಯಾವ ರೀತಿಯಾಗಿ ಮಿಥ್ಯಾ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಂತ ಹೇಳಿದ್ರಿ, ಅಥವಾ ಆತ್ಮ ಅಂತ ಹೇಳಿದ್ರಿ, ಪ್ರತ್ಯೇಗಾತ್ಮ ಅಂತ ಹೇಳಿದ್ರಲ್ಲ, ಈಗ ಸಿದ್ಧಾಂತದಲ್ಲಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದಿರುವುದು? ನೋಡಿ, ಜಗತ್ತಿಗೆ ಅಪಾರ ಅಂತ ಶಬ್ದ ಪ್ರಯೋಗ ಮಾಡಿದಾನೆ. ಗೊತ್ತಾಕತಿ? ಅಪಾರ ಅಂತ ಶಬ್ದ ಪ್ರಯೋಗ ಮಾಡಿದಾನೆ. ದೃಷ್ಟಾಂತದೊಳಗೆ ಸರ್ಪಕ ಅಧಿಷ್ಠಾನ ರಜ್ಜು ಅಂತ ಹೇಳಿದರೆ, ಅದೊಂದು ಮಾರಿರ್ಬೇಕು. ರಜ್ಜು ಸರ್ಪದೊಂದು ಮಾರಿರ್ಬೇಕು. ಒಂದು ಮಾರ ಸರ್ಪಕ್ಕೊಂದು ಮಾರ ರಜ್ಜು ಅಧಿಷ್ಠಾನ ಆಗುವುದೇನು ದೊಡ್ಡ ಆಶ್ಚರ್ಯ ಅಲ್ಲ. ಅಪಾರ ಜಗತ್ತದ, ಜಗತ್ತು ಅಪಾರದ. ಅಪಾರ ಜಗತ್ತಿಗೆ ಅಧಿಷ್ಠಾನ ಯಾವುದು? ಸಿದ್ಧಾಂತಕ್ಕೆ ದೃಷ್ಟಾಂತಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡಿ ತೋರಿಸ್ತಾನವ. ಮಾರ ಸರ್ಪಕ್ಕೊಂದು ಮಾರ ಹಗ್ಗ ಅಧಿಷ್ಠಾನ ಆಗ್ಬೋದೇನು ದೊಡ್ಡದು ಅಲ್ಲ. ಆದ್ರೆ ಅಪಾರವಾದ ಜಗತ್ತು. ಜಗತ್ತನ್ನು ಶಬ್ದಕ್ಕೆ ಅರ್ಥ ನಿನ್ನ ಹೇಳಿದೀವಿ. ಸ್ಥೂಲವಾಗಿ ಅದು ವ್ಯಷ್ಟಿ, ಸಮಷ್ಟಿ, ಸ್ಥೂಲ, ಸೂಕ್ಷ್ಮ ದೇಹಗಳು, ಅವುಗಳ ಅವಸ್ಥೆ, ನಾಮ, ರೂಪ, ಇದಕ್ಕೆ ಜಗತ್ತು. ಚಂದ್ರೋದಯಕಾರ ಹೇಳ್ಕೊಂಡು ಬಂದಿದ್ದಾರೆ. ವ್ಯಷ್ಟಿ ಸಮಷ್ಟಿ.
ಒಂದು ಜೀವನಿಗೆ ಉಪಾಧಿಯಾದ ಸ್ಥೂಲ ಸೂಕ್ಷ್ಮ ಶರೀರಗಳು ವ್ಯಕ್ತಿ ಉಪಾಧಿ. ಎಲ್ಲ ಜೀವರಿಗೂ ಇರ್ತಕ್ಕಂಥ ಸ್ಥೂಲ ಸೂಕ್ಷ್ಮ ದೇಹಗಳು ಸಮಷ್ಟಿ ಅಂತ ಕರೆಯಲ್ಪಡ್ತಾವೆ. ಇವು ಬರೇ ಮನುಷ್ಯ ಮಾತ್ರರಿಗೆ ಹೇಳಿದ್ದಲ್ಲ, 84 ಲಕ್ಷ ಜೀವರಾಶಿಗಳ ಕೂಡಿಸಿ ಜಗತ್ತಾಗ್ಯದ. ಅಪಾರ ಅಪಾರ ಅಂತ ಯಾಕೆ ಹೇಳಕತ್ತಾನ? ನಾವು ಒಳಗಿನ ಗುಟ್ಟು ಹಿಂಗದ. ಅಪಾರ ಅಂತ ಯಾಕೆ ಹೇಳ್ತಾನ? 84 ಲಕ್ಷ ಜೀವರಾಶಿಗಳನ್ನು ಕೂಡಿದ ಜಗತ್ತು ಅಪಾರದ. ಒಂದಲ್ಲ, ಎರಡಲ್ಲ ಅಲ್ಲ. ಅಂದ್ರೆ ಏನು? ಉದ್ಬೀಜ 21 ಲಕ್ಷ, ಶ್ವೇತಜ 21 ಲಕ್ಷ, ಅಂಡವ 21 ಲಕ್ಷ, ಜರಾಯುಜ 21 ಲಕ್ಷ. ಅಪಾರ ಆಗ್ತಿಲ್ಲ ಇದೆ. ಇಷ್ಟೆಲ್ಲ ಜೀವರಾಶಿಗಳದಾವ. ಅಂದ್ರೆ ಉದ್ಬೀಜ ಭೂಮಿಯನ್ನು ಶೀಳಿ ಹೊರಗೆ ಬರ್ತದೆ, ಅದೊಂದು ಜೀವ ಅಲ್ಲ. ಎಷ್ಟು ಜೀವಿಗಳು? ಇಂಥ 21 ಲಕ್ಷ ಜೀವಿಗಳು ಭೂಮಿ ಮೇಲೆ ಸೀಳಿಕೊಂಡು ಹೊರಗೆ ಬರ್ತಾವ. ಇವು ಉದ್ಬೀಜ ಜೀವಿಗಳು. ಬೆವರಿನಿಂದ ಹುಟ್ಟತಕ್ಕಂಥ ಸ್ವೇದಜ ಜೀವಿಗಳು 80 ಲಕ್ಷ ಅದಾವತ್ತ. 81 ಲಕ್ಷ ನಮಗೆ ಗೊತ್ತಿದ್ದುದು ಕೂರಿ ಉಣ್ಣಿ ಅಟ್ಟ ಗೊತ್ತಿರ್ಬೇಕು. ಸ್ವೇದಜ 21 ಲಕ್ಷ, ಅಂಡಜ ತತ್ತಿಯಿಂದ ಹೊರಗೆ ಬರ್ತಕ್ಕಂಥ 21 ಲಕ್ಷ ಜೀವರಾಶಿಗಳದಾವ. ಅವು ಪಾರಿವಾಳ, ಕಾಗಿ, ಹಾವು ಇವೆಲ್ಲ ತತ್ತಿಯಿಂದ ಬರ್ತಕ್ಕಂಥ 21 ಲಕ್ಷ. ಜರಾಯುಜ ಮನುಷ್ಯ ಪಶುಗಳು ಜರ ಎಂಬ ಚೀಲದಿಂದ ಹೊರಗೆ ಬರ್ತಾವ ಅಂತೀವ. ಅಂದ್ರೆ 84 ಲಕ್ಷ ಜೀವರಾಶಿಗಳಿಂದ ಕೂಡಿದ ಅಪಾರವಾದ ಜಗತ್ತು ಅಂತ ಅರ್ಥ ಮಾಡ್ಬೇಕಿಲ್ಲಿ. ಅಪಾರ ಅನ್ನೋ ಶಬ್ದಕ್ಕೆ ಇದಕ್ಕೆ ಅಧಿಷ್ಠಾನ ಆಧಾರ ಯಾರವಾರೇ ಅದನ್ನು ಕೇಳಿದ ಮೇಲೆ यह मिथ्या प्रतीति है जामे जगत अपार। सो भगवन मोको कहो कोया को आधार। हे सद्गुरुनाथ ने ಈ ಸೀಮಾರಹಿತವಾದ ಮಿಥ್ಯಾ ಅನಿರ್ವಚನೀಯವಾದ ಜಗತ್ತಿಗೆ ಜಗತ್ತಿನ ಜ್ಞಾನಕ್ಕೆ ಯಾವುದರಲ್ಲಿ ಜಗತ್ತು ತೋರ್ತದೆ, ಇದಕ್ಕೆ ಆಧಾರ ಯಾವುದು, ಅನುಷ್ಠಾನ ಯಾವುದು, ಅದನ್ನು ಹೇಳ್ರಿ ಅಂತ ಕೇಳಿದಾಗ ಗತ ಪ್ರಶ್ನೆಗೆ ಉತ್ತರ 148. ಮಿಥ್ಯಾ ಜಗತ್ತಿನ ಆಧಾರ ಅಧಿಷ್ಠಾನ ನೀನು ಇರುವೆ. ಇಲ್ಲಿನೂ ಕೂಡ ನೀನು ಶಬ್ದದ ಅರ್ಥ ಬಹಳ ವ್ಯಾಪಕ ಅದ. ತಿಳಿತಾನ? ನೀನು ಅಂದ್ರೆ ತ್ವಂಪದದ ಲಕ್ಷ್ಯವಾದ ಸಾಕ್ಷಿ ಪ್ರತ್ಯಗಾತ್ಮನಾದ ನೀನು ಅಲ್ಲ. ಇಲ್ಲಿ ಇನ್ನೊಂದು ಸ್ವಲ್ಪ ನಾವು ವಿಚಾರ ಮಾಡಿದರೆ, ತ್ವಂಪದ ಸಾಕ್ಷಿಯಾದ ಯಾವ ಪ್ರತ್ಯಗಾತ್ಮ ಅದನಲ್ಲ, ತ್ವಂಪದ ಸಾಕ್ಷಿಯಾದ, ತ್ವಂಪದಕ್ಕೆ ಸಾಕ್ಷಿಯಾದ ಯಾರು? ಪ್ರತ್ಯಗಾತ್ಮ. ಆ ಪ್ರತ್ಯಗಾತ್ಮ ಎಟ್ಟದಾನೋ? ಅಂತಃಕರಣದಲ್ಲಿ ಅದಲ್ಲ, ಮತ್ತು ಅಂತಃಕರಣ ವೃತ್ತಿಯಲ್ಲಿ ಇರುವ ಚೇತನ ಮಾತ್ರ ಸಾಕ್ಷಿ ಅಂತ ಹೇಳಿದರೆ, ಅಂತಃಕರಣ ಎಷ್ಟದ? 3.5 ಮೊಳ ಅದ. ಇಲ್ಲಿ ಒಂದು ಸ್ವಲ್ಪ ಆಳವಾದ ವಿಚಾರ ಅದ. ನೀನು ಅಂತ ಹೇಳಕತ್ತೀರಿ, ನೀನಂದ್ರೆ ಆತ್ಮನು ಅಂತ ಹೇಳಕತ್ತೀರಿ. ಆತ್ಮ ಎಷ್ಟದಾನು? 3.5 ಮೊಳ ಅದಲ್ರಿ. ಅಂತಃಕರಣ ಎಷ್ಟದ? ಶರೀರ ಎಷ್ಟದ? ಅಟ್ಟ ಅಂತಃಕರಣ ಅದ. 3.5 ಮೊಳ ಸ್ಥೂಲ ಶರೀರ ಒಳಗಿರ್ತಕ್ಕಂಥ ಅಂತಹ ಕರಣ ಅಂತಃಕರಣ. ಅದು 3.5 ಮೊಳದಾಗಿರ್ತಕ್ಕಂಥ ಈ ಆತ್ಮ ಅಪಾರ ಜಗತ್ತಿಗೆ ಹೆಂಗ ಅಧಿಷ್ಠಾನ ಅಕ್ಕಾನೆ. ಇದು ಮಾಡ್ತಿಲ್ಲ, ಒಳಗೆ ಹೊಕ್ಕ ಚಿಂತನೆ ಮಾಡಬೇಕಾಗ್ತದೆ ಅಲ್ಲ ತಮ್ಮ. ಇದು ಒಂದು ಅಂತಃಕರಣದ ಒಳಗೆ ಸೀಮಿತವಾಗಿರ್ತಕ್ಕಂಥ ಸಾಕ್ಷಿ ಚೇತನ, ಅದು 3.5 ಮೊಳ ಇಲ್ಲ. ಅದು ಅದುವೇ 84 ಲಕ್ಷ ಜೀವರಾಶಿಗಳಲ್ಲಿ ವ್ಯಾಪಕವಾಗಿದೆ. ಅದನ್ನು ತಿಳ್ಕೋ. ಶಬ್ದಾರ್ಥಕ್ಕೂ ತಾತ್ಪರ್ಯಾರ್ಥಕ್ಕೂ ವ್ಯತ್ಯಾಸ ಇರ್ತದೆ.
ಶಬ್ದಾರ್ಥ ಏನು? ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಅಂತ ಗುರುತಿಸಲ್ಪಡ್ತಕ್ಕಂಥ ಅದಲ್ಲ. ಎಲ್ಲಿ ನಾವು ಗುರುತಿಸಲಾಕತ್ತಿದ್ದ ಸಾಕ್ಷಿಯನ್ನ? ಅಂತಃಕರಣ ಉಪಾಧಿಯ ಮೂಲಕವಾಗಿ. ಅಂತಃಕರಣ ಎಷ್ಟದ? 3.5 ಮೊಳ ಅದ. ಅಟ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಸಾಕ್ಷಿ. ನಿನ್ನ ಅಂತಃಕರಣದಲ್ಲಿ ಗುರುತಿಸಲ್ಪಟ್ಟ ಆ ಸಾಕ್ಷಿ ಚೈತನ್ಯ ಎಲ್ಲ ಅಂತಃಕರಣದಲ್ಲಿ ವ್ಯಾಪಿಸಿಕೊಂಡವ ಅಲ್ರಿ. ಅದಕ್ಕೆ ಒಂದು ಕಡೆಗೆ ಹೇಳಿದ್ದಾರೆ, ವಚನಕಾರರು ನೋಡಿ ಬಹಳ ಚಿಂತನೆ ಮಾಡಿದ್ದಾರೆ ಆತ್ಮನ ಬಗ್ಗೆ. ಮಣಿಗಣ ಸೂತ್ರದಂತೆ ತ್ರಿಣಯ ನೀನಿತ್ಯೇಯ ಎನಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ. ಅನುರೇನು ಮಧ್ಯದಲ್ಲಿ ಗುಣಭರಿತ ನೀನೆಂದು ಮಣಿಯುತ್ತಿಪ್ಪೇನಯ್ಯ ರಾಮನಾಥ. ದೇವರ ದಾಸ್ಯಮಾರ್ಯರು ಅವ ಹೆಂಗದಾನೆ? ಮಣಿಗಣ ಸೂತ್ರದಂತೆ ತ್ರಿಣಯ ನೀನಿತ್ಯೇಯ. ಮಣಿಗಣ ಸೂತ್ರ ಗೊತ್ತಾಗತಿ? ಒಂದು ಹೂವಿನ ಮಾಲೆ ಅದ. ಆ ಹೂಗಳು ಅನೇಕ ಅದಾವ. ಅದರೊಳಗಿರುವ ಸೂತ್ರವು ದಾರ ಅನೇಕಿಲ್ಲೋ. ದಾರ ಒಂದದ. ಅನೇಕ ದೇಹಗಳಿರ್ಬೋದು. ಅನೇಕ ದೇಹ ಅಂದ್ರೆ ಬರೀ ಮನುಷ್ಯ ಅಟ್ಟ ತಿಳ್ಕೊಬ. ಎತ್ತ ಎಮ್ಮೆ ಕತ್ತಿ ಅಮರೇನು ಅಂತ ವ್ಯಾಪಿಸಿಕೊಂಡಿರ್ತಕ್ಕಂಥ ಮಣಿಗಣ ಸೂತ್ರದಂತೆ ತ್ರಿಣಯ ನೀನೆಪ್ಪೇಯ ಎನಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ. ನೆನಸಲಾಕ ನಿತ್ರ ತನುಗಳು ಅನೇಕ ಅಕ್ಕಾವ. ತನು ಒಂದಕ್ಕಿಂತ ಒಂದು ಬೇರೆ ಬೇರೆ ಅದಾವ. ಕೂಡ್ಡದಾವ, ಕುಂಟದಾವ, ಪಂಡಿತದಾವ, ಎಲ್ಲ ಅದಾವ. ಅದರೊಳಗಿರ್ತಕ್ಕಂಥ ಗುಣಭರಿತ ಅನರೇನು ಮಧ್ಯದಲ್ಲಿ ನೀನೊಬ್ಬನೇ ಎಂದು ತಿಳಿದು ನಾನು ಮನೆಯುತ್ತಿಪ್ಪೇನಯ್ಯ. ಒಬ್ಬಗೆ ನಮಸ್ಕಾರ ಮಾಡ್ರೆ ಎಲ್ಲ ಚೇತನಕ್ಕೆ ನಮಸ್ಕಾರ ಮಾಡಿದಂಗಾತು. ಒಬ್ಬ ತತ್ವಜ್ಞಾನಿಗ ಮತ್ತೆ ಅಜ್ಞಾನಿಗೆ ನಮಸ್ಕಾರ ಮಾಡ್ರೆ ಕಲ್ಲಿಗೆ ನಮಸ್ಕಾರ ಮಾಡಿದಂಗೆ. ತತ್ವಜ್ಞಾನಿ ಏನ್ ತಿಳ್ಕೊಂಡ? ನಾವು ಆತ್ಮನೇ ನಾನು ಅಂತ ತಿಳ್ಕೊಂಡಿದ್ದಾನೆ. ಅವ ಮಣಿಗಣ ಸೂತ್ರ ಅಂತ ಅದಾನೆ. ಆ ಪರಮಾತ್ಮನ ನಿಲುವು ಬಸವಣ್ಣವ್ರು ಹೇಳ, ಜಗದಗಲ ಮುಗಿಲಾಗಲ ಮಿಗೆಯಗಲ ನಿಮ್ಮಗಳ, ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಅದಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳಿಕಾದಿರಿಯ. ಬಸವಣ್ಣವಂತ ಹೆಂಗದಾನ ಪರಮಾತ್ಮ? ಜಗದಗಲ ಮುಗಿಲಾಗಲ ಮಿಗೆಯಾಗಲ. ಜಗತ್ತಿಗಿಂತಲೂ ಅಗಲದನವ. ನಿನ್ನ ಜಗತ್ತು ಏಟದ? ನಿನ್ನ ಜಗತ್ತತಿ ಸಾಶ್ವಿಕಾದಷ್ಟು. ಅವನ ಜಗದಗಲ ಮಿಗಿಲಾಗಲ ಮಿಗಿಯಾಗಲ. ಅವ ಆಕಾಶತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದತ್ತ ನಿಮ್ಮ ಶ್ರೀ ಚರಣ. ನಡೆದು ಹೋಗ್ಯಾರ ಅವರು. ಯಾರು? ಬ್ರಹ್ಮ ವಿಷ್ಣು, ಚತುರ್ಮುಖ ಬ್ರಹ್ಮ ವಿಷ್ಣು. ಅವನ ಪಾದ ನೋಡ್ಬೇಕಂತ ಹೋದ ತಿಳಿ ನೋಡಕ್ ಸಿಗ್ಲಿರ್ತ ಪಾದ ತಿಳಿ ಅವನಿಂದ. ಅಷ್ಟು ದೊಡ್ಡವನವ. ಇದೇನು ಅಗಮ್ಯಾಗೋಚರ ಪ್ರತಿಭೆಯಿಂದ ಹೆಣ್ಣ ಕರೆಸ್ತಾಕೆ ಬಂದು ಚುರುಕ ಸಣ್ಣವಾಗಿ ನನಗೋಸ್ಕರವಾಗಿ ಬಂದಿದೀಯಾ ಅಂದ್ರೇನು? ನಮ್ಮ ಕೈಯಾಗ ಅಡಿಕೆ ಅಟ್ಟೈತಿ, ಅವ ಅಟ್ಟ ಅದಾನಂತ ತಿಳ್ಕೊಂಡು ಗಿಂಡಿರೋ. ಬಸವಣ್ಣ ಹೇಳ್ತಾನ, ನಿಮ್ಮ ಅಡಿಕೆ ಅಟ್ಟ ಅವ ಅಲ್ಲ, ಅವ ಜಗದಾಗಲದಾನ ಮಿಗಿಲಾಗಲದಾನ. ಅವನು ತಿಳ್ಕೋರಿ. ಅದ್ರ ಸಲುವಾಗಿ ಲಿಂಗ ಕೊಟ್ಟಾರ ನಿನಗ. ಆ ದೊಡ್ಡವಂತಂದು ನಿನ್ನ ಕೈ ಸಣ್ಣವನ್ ಮಾಡಿ ಯಾಕೆ ಕೊಟ್ಟಾರ ಗೊತ್ತದಾನ? ಈ ಸಣ್ಣವನಿಂದ ದೊಡ್ಡವನ್ ತಿಳ್ಕೋ ಅಂತ ಕೊಟ್ಟಾರ. ಅರುವ ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟ ಅರುವನೇ ಮರೆತು ಕುರುಹನೇ ಪೂಜಿಸುವ ಕುರುಹರಿಗೆಂತ ಮುಕ್ತಿಯ ರಾಮನಾಥ. ನೋಡ್ರಿ ಎದಕ್ಕೆ ಕೊಟ್ಟಾರ? ಅರುವನ್ನು ಗುರುತಿಸಲಾಗಿ ಕುರುಹನ್ನು ಕೊಟ್ಟಿದ್ದಾರೆ. ಕುರುಹ ಅಂದ್ರೆ ಲಿಂಗ, ಅರು ಅಂದ್ರೆ ಆತ್ಮ ಪರಮಾತ್ಮ. ಅರವನ್ನು ಅರಿಯಲೆಂದು ಕುರುಹನ್ನು ಕೊಟ್ಟರೆ ಅರವನ್ನೇ ಮರೆತು ಕುರುಹನ್ನ ಪೂಜಿಸುವ ಕುರುಬರಿಗಿನ್ನೆತ್ತ ಮೋಕ್ಷ ರಾಮನಾಥ. ನೋಡ್ರಿ ಯಾಕ ಮಹಾತ್ಮರ ಮಾತುಗಳು ಬಹಳ ಆಳ ಇರ್ತಾವ ಅಲ್ರಿ. ಶಬ್ದದ ಮ್ಯಾಗ ತೇಲಾಡಬಾರ್ದು, ಅರ್ಥದ ಆಳ ಕೀಳಬೇಕಾಗ್ತದ ಮನುಷ್ಯ. ತಾತ್ಪರ್ಯ ಅರ್ಥ ಬೇರೆ ಇರ್ತೈತಿ, ಶಬ್ದಾರ್ಥ ಬೇರೆ ಇರ್ತದ. ತೀರ್ಥ
ಅದಕ್ಕೆ ಇಲ್ಲಿ ಏನು ಹೇಳಬೇಕಾಗಿತ್ತು ಅಂತ ಕರೆ ಮಿಥ್ಯಾ ಜಗತ್ತಿನ ಆಧಾರ ಅಧಿಷ್ಠಾನ ನೀನು ಅನ್ನೋ ಶಬ್ದ ಅಖಂಡ ಪರಬ್ರಹ್ಮ ಅಲ್ಲ. ಅದನ್ನ ಹ್ಯಾಂಗ ಗುರುತಿಸಿದೆ ನೀನು? ಅಖಂಡ ಪರಬ್ರಹ್ಮನ ಹ್ಯಾಂಗ ಗುರುತಿಸಿದೆ? ಅಂತಃಕರಣ ಉಪಹಿತ, ಅಂತಃಕರಣ ಉಪಾಧಿ ಮೂಲಕವಾಗಿ ನೀನು ಯಾವ ಅರೂಪ ಸಾಕ್ಷ್ಯನ ತಿಳ್ಕೊಂಡಿದೀಯಾ, ಇದು ಶಬ್ದಾರ್ಥ ತಾತ್ಪರ್ಯನು ಅಖಂಡ ಐತೆ. ಅದಂಗತಿ ಮನಿಗಣ ಸೂತ್ರದಂತೆ ಕೋಟಿ ಕೋಟಿ ಶರೀರ ಅದಾವ ಅಂದ್ರೆ ಕೋಟಿ ಕೋಟಿ ಆತ್ಮರಿಲ್ಲೋ, ಒಬ್ಬನೇ ಅದಾನೆ. ಅವ ಜಗದಾಗಲದ ಮುಗಿಲಾಗಲದಾನ. ಅವನು ತಿಳ್ಕೋ ಸಲುವ ನಿನ್ನ ಕೈಯಾಗ ಕೊಟ್ಟಿದ್ದಾರೆ, ಅದನ್ನ ಮರ್ತ ಇದನ್ನ ಹಿಡ್ಕೊಂಡು ಕುಂತ. ಅದಕ್ಕೋಸ್ಕರವಾಗಿ ಅಲ್ಲೇ ಹೇಳಿದಾರೆ, ಎಲ್ಲಿ ಮಂಗಲದಾಗ ನಮ್ಮ ಸ್ವರೂಪ ಹೆಂಗೈತಿ? ಅಬ್ಧಿಯಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ ವರುಣೇಮ ಶಕ್ತಿ ಧನೇಶ್. ಈ ಜೀವರು ಯಾಕೋ ಆ ಸಗುಣ ಪರಮಾತ್ಮಗಳು ಏನದಾವ ನೋಡಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಗಣಪತಿ ಶಾರದೆ ಇವರೆಲ್ಲರೂ ನನ್ನ ಸ್ವರೂಪ ಎಂಬ ಸಾಗರದೊಳಗೆ ಒಂದೊಂದು ತೆರೀತಂಗದಾರ ಅಂದ ಬಳಿಕ ನಮ್ಮ ಸ್ವರೂಪದ ಗುರುತಿಸಿಕೊಡ್ತಾನ ಪುಣ್ಯಾತ್ಮ ಮಂಗಲದೊಳಗೇನೆ. ಅಂತಹ ಆತ್ಮ ಸ್ವರೂಪವೇ ಆದ ನೀನೇ ಈ ಅಪಾರ ಜಗತ್ತಿಗೆ ಅಧಿಷ್ಠಾನ ಇದ್ದೀಯಾ. ಇಲ್ಲಿಗೆ ಬರ್ಬೇಕು ನಾವು, ಇಷ್ಟು ಮಾತಿನಾಗ ಇಟ್ಟು ಆಳದ ಅಲ್ಲ. ಅದಕ್ಕೆ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ನೀನು ಇರುವಿ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ 148ನೇ ವಿಷಯಾಂಕ. ತವ ನಿಜ ರೂಪ ಅಜ್ಞಾನತೆ ವೈಮಿಥ್ಯಾ ಜಗದ್ಭಾನ್ ಅಧಿಷ್ಠಾನ ಆಧಾರತು ರಜುಭುಜಂಗ ಸಮಾನ್ ಅಲ್ಲ. ನಿನ್ನ ನಿಜ ಸ್ವರೂಪದ ಅಜ್ಞಾನದಿಂದ ಅವಿಚಾರದಿಂದ ಅನಿರ್ವಚನೀಯವಾದ ಈ ಜಗತ್ತು ಪ್ರತೀತಿಯಾಗುತ್ತದೆ. ಹ್ಯಾಂಗ ಅಂದ್ಕರ ಯಾವ ಮಿಥ್ಯಾ ಸರ್ಪಕ್ಕೆ ಅಧಿಷ್ಠಾನವಾದ ಹಗ್ಗವನ್ನು ತಿಳಿಯಲಾರದ್ದರಿಂದ ಆ ಮಿಥ್ಯಾ ಸರ್ಪ ಹೆಂಗೆ ತೋರ್ತದನೋ ಹಾಗೆ ಆ ಮಿಥ್ಯಾ ಸರ್ಪಕ್ಕೆ ಹೆಂಗೆ ರಜ್ಜು ಅಧಿಷ್ಠಾನದನೋ ಹಾಗೆ ಮಿಥ್ಯಾ ಜಗತ್ತಿಗೆ ನಿನ್ನ ಸ್ವರೂಪವೇ ಅಧಿಷ್ಠಾನದ. ಅದನ್ನು ಮರ್ತೀನೇನು? ಅದರ ಅಜ್ಞಾನದಿಂದ ತೋರಾಕತ್ಯದ ಜಗತ್ತು ಅಲ್ಲ. ಸಿನಿಮಾ ನೋಡುವವನಿಗೆ ಪರದೆ ಕಾಣಂಗಿಲ್ಲ, ಪರದೆ ಕಾಣೋದು ಸಿನಿಮಾ ಕಾಣಂಗಿಲ್ಲ. ಗೊತ್ತಾ? ಸಿನಿಮಾಕ್ಕೆ ಹೋಗ್ತಿರಲಿಲ್ಲ ಎಲ್ಲರೂ, ಚೌಕ ಪರದೆ ಇರ್ತೈತಿ ಮೊದಲಲ್ಲಿ ಬೆಳ್ಳಗ. ಸಿನಿಮಾ ಯಾವಾಗ ಚಾಲು ಆಕತಿ? ಲೈಟ್ ಆಫ್ ಮಾಡಿದ್ರೆ ಚಾಲು ಆಕತಿ ಅದು ಅಲ್ರಿ. ಸಿನಿಮಾ ಅಂದ್ರೆ ಜಗತ್ತು, ಪರದೆ ಅಂದ್ರೆ ಬ್ರಹ್ಮ. ಗೊತ್ತಾಗತಿ? ಈ ಸಿನಿಮಾ ಚಾಲು ಆಕ್ಕಾರ ಲೈಟ್ ಆಫ್ ಮಾಡ್ತಾನ. ಯಾರ ತಿಳಗಿನ ಲೈಟ್ ಆಫ್ ಆಗೈತಿ ಅವ್ರಿಗೆ ಜಗತ್ತು ಕಾಣಿಸಾಕತ್ತದ ತಿಳ್ಕೊ. ಹೌದಲ್ಲ? ತೆಲಗಿನ ಲೈಟ್ ಆಫ್ ಆಗೈತಿ ಅವ್ರದ್ದು. ಆಫ್ ಮಾಡಿ ಅವ ಆತಾನ ಇನ್ನೊಂದು 10 ರೂಪಾಯಿ ಟಿಕೆಟ್ ತೋರಿ ಈ ಲೈಟ್ ತಗ ನಮಗೆ ಸಿನಿಮಾ ತೋರಿಸಿ ಆಗಂಗಿಲ್ಲ. ಲೈಟ್ದಾಗ ಸಿನಿಮಾ ತೋರಿದಿಲ್ಲ, ಕತ್ತಲಾಗ ತೋರ್ತದ. ಸ್ವರೂಪದ ಅಜ್ಞಾನದೊಳಗೆ ಸೇರ್ತ ಕಾಣ್ತದನೋ, ಬೆಳಕಿನ ಕಾಣಂಗಿಲ್ಲ ಅದು ಅದಲ್ಲ. ಆದ್ದರಿಂದ ಕತ್ತಲೊಳಗೆ ಅನೇಕ ಸಾವಿರ ಲಕ್ಷಗಟ್ಟಲೆ ಚುಕ್ಕಿಗಳು ಕಾಣ್ತಾವ, ಹಗಲು ಕಾಣ್ತಾವ, ಕಾಣಂಗಿಲ್ಲ. ಹಾಗೆ ಯಾವನಿಗೆ ಸಿನಿಮಾ ಚಿತ್ರಗಳು ಕಾಣಕತ್ತೆ ಅವನು ಪರದೆ ಕಾಣಂಗಿಲ್ಲ. ಪರದೆ ಆಧಾರದ ಅಧಿಷ್ಠಾನದ ಚಿತ್ರಗಳು ಕಲ್ಪಿತ ಅದಾವೆ ಅದಲ್ಲ. ಲಂಕಾಪಟ್ಟಣ ಸುಟ್ಟ ಮಾರುತಿ ಧಗ 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 ಬಂಗಾರ ಲಂಕಾಪಟ್ಟಣ ಉರಿದನು ನೋಡಿದರು, ಅಯ್ಯೋ ಅಯ್ಯೋ ಅಂದರು. ಆದ್ರೆ ಪರದೆ ಸ್ವಲ್ಪ ಸುಟ್ಟಿಲ್ಲ. ನದಿ ತುಂಬಂದು ಊರೆಲ್ಲ ಮುಳುಗಿದು, ಪರದೆ ತೋದದನ್ನು ಸ್ವಲ್ಪರೇ ಇಲ್ಲ. ಹಾಗೆ ಅಧಿಷ್ಠಾನಕ್ಕೆ ಹಾನಿ ಅಂದೂ ಇಲ್ಲ. ನೀ ಅಧಿಷ್ಠಾನ ಪರದೆ ಇದ್ದಂಗೆ ಅದೆಯಾ. ನಿನ್ನ ಅಜ್ಞಾನದಲ್ಲಿ ಜಗತ್ತೆಂಬ ತೋರಕತ್ತೈತಿ ನೋಡಿದು ಭ್ರಾಂತಿಯಿಂದ.
ಅದಕ್ಕಂತ ನಿನ್ನ ನಿಜ ರೂಪವಾದ ಅಂದರೆ ಬ್ರಹ್ಮರೂಪದ ಯಾವ ಅಜ್ಞಾನವಿರುವುದೋ, ನಿನ್ನ ನಿಜ ರೂಪ ಅಂದ್ರೆ ಬ್ರಹ್ಮರೂಪ, ನಿನ್ನ ನಿಜ ರೂಪ ಅಂದ್ರೆ ಬೇರೆ, ಬ್ರಹ್ಮರೂಪ ಅಂದ್ರೆ ಬೇರೆ ಅಂತ ತಿಳ್ಕೊಂಡು ಎಲ್ಲರೇ ಬ್ರಹ್ಮರೂಪದ ಯಾವ ಅಜ್ಞಾನವಿರುವುದೋ ಅದರಿಂದಲೇ ಮಿಥ್ಯವಾದ ಜಗತ್ತು ತೋರುತ್ತಿದೆ. ಆದ್ದರಿಂದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ನೀನೇ ಆಗಿರುವೆ. ಹೇಗೆಂದರೆ ರಜ್ಜುನ ಅಗ್ನಿಯನ್ನು ಮಿಥ್ಯಾ ಸರ್ಪ ಎಲ್ಲಿ ತೋರುತ್ತದೋ, ಮತ್ತು ಹಗ್ಗಕ್ಕೆ ಬರೋರು ಇವರು ಏನ್ರಿ, ಅದೆಲ್ಲ ಅಧಿಷ್ಠಾನ ಅದು ಆತ್ಮನ ಪ್ರತ್ಯೇಕಾತ್ಮದ ಇರ್ಲದು ಲಕ್ಷಾರ್ಥದೊಳಗೆ. ಯಾಕಂದ್ರೆ ಈ ರಜ್ಜುನ ದೃಷ್ಟಾಂತದಿಂದ ಸಿದ್ಧಾಂತ ತಿಳಿಲಾಕ ಅನುಕೂಲ ಆಗ್ತದೆ ಅಂತೇಳಿ ಸ್ಥೂಲ ಬುದ್ಧಿಯಿಂದ ರಜ್ಜುವನ್ನೇ ಅಧಿಷ್ಠಾನ ಅಂತ ತಿಳಿಸೋ ಪದ್ಧತಿ ಅದ. ಹೇಳ್ತಾ ಹೇಗೆಂದರೆ ರಜ್ಜುವಿನ ಅಜ್ಞಾನದಿಂದ ಮಿಥ್ಯಾ ಸರ್ಪವು ಎಲ್ಲಿ ತೋರುತ್ತದೆ ಅಲ್ಲಿ ಆ ಮಿಥ್ಯಾ ಸರ್ಪಕ್ಕೆ ಆಧಾರ ಅಧಿಷ್ಠಾನವು ರಜ್ಜುವೇ ಇರುತ್ತದೆ. ಯದ್ಯಪಿ ಏನ್ರಿ ಇನ್ಕತಾಕ ನೀವು ರಜ್ಜು ವಚನ ಚೇತನ ಅಂದರಿ ಮತ್ತು ಅಂತಃಕರಣ ಉಪಹಿತ ಚೇತನ ಆತ್ಮ ಅಂತ ಹೇಳೇರಿ, ಈಗ ಮತ್ತೆ ರಜ್ಜುಕ್ಕೆ ಯಾಕೆ ಬಂದ್ರಿ ಅಂತ ಯದ್ಯಪಿ ಪ್ರಶ್ನೆ ಮಾಡೋದು. ಯದ್ಯಪಿ ಅಂದ್ರೆ ಪ್ರಶ್ನೆ. ಮಿಥ್ಯಾ ಸರ್ಪದ ಅಧಿಷ್ಠಾನ ಮುಖ್ಯವಾಗಿ ಎರಡನೇ ಪಕ್ಷದಲ್ಲಿ ವೃತ್ತಿ ಉಪಹಿತ ಚೇತನದ, ಪ್ರಥಮ ಪಕ್ಷ ರಜ್ಜು ಉಪಹಿತ ಚೇತನವಿರುತ್ತದೆ. ಎರಡು ಪಕ್ಷ ಮಾಡ್ಕೊಂಡ್ ಬಂದಾರ ಲಕ್ಷದೊಳಗನ, ಒಂದು ರಜ್ಜು ಉಪಹಿತ ಚೇತನ, ಒಂದು ವೃತ್ತಿ ಉಪಹಿತ ಚೇತನ. ಯಾವ ಪಕ್ಷದಲ್ಲಿ ರಜ್ಜು ಅಧಿಷ್ಠಾನ ಇರುವುದಿಲ್ಲ ಹಿಂಗ್ ಹೇಳಿದ ಖರೆ. ಪರಂತು ತಥಾಪಿ ಪ್ರಥಮ ಪಕ್ಷದಲ್ಲಿ ಚೇತನದಲ್ಲಿ ಅಧಿಷ್ಠಾನತ್ವದ ಉಪಾದಿಯು ರಜ್ಜು ಇರುತ್ತದೆ. ಆ ಚೇತನದಲ್ಲಿ ಉಪಾದಿ ಆಗಿರ್ತಕ್ಕಂಥದ್ದು ಯಾವುದು ರಜ್ಜು ಅದ, ಅದರ ಮೂಲಕವಾಗಿ ನಾವು ತಿಳ್ಕೊಳಕತ್ತಿದೆವು. ಆದ್ದರಿಂದ ರಜ್ಜು ಅಧಿಷ್ಠಾನವೆಂದು ಸ್ಥೂಲ ದೃಷ್ಟಿಯಿಂದ ಹೇಳಿರುತ್ತದೆ. ಯಾವ ಪ್ರಕಾರ ಮಿಥ್ಯಾ ಸರ್ಪದ ಅಧಿಷ್ಠಾನ ಹಾಗೂ ಅದರ ಆಧಾರವು ರಜ್ಜು ಆಗಿರುವುದೋ ಅದರಂತೆ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಮತ್ತು ಆಧಾರವು ನೀನೇ ಆಗಿರುವೆ. ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾರದಾರು? ನೀನೇ ಅಂದ್ರ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ. ಬರೇ ಪ್ರತ್ಯೇಗಾತ್ಮ ಬೇಡ, ಬ್ರಹ್ಮಾಭಿನ್ನ ಪ್ರತ್ಯೇಕ, ಬ್ರಹ್ಮದೊಡನೆ ಅಭಿನ್ನವಾಗಿರುವ ಪ್ರತ್ಯೇಗಾತ್ಮನೇ ಆದ ನೀನೇ ಏನಿದ್ದೀಯ ಆಧಾರ ಅಧಿಷ್ಠಾನ ಆಗಿದ್ದೀಯ. ಹಾಗೆ ಅದ್ರೊಳಗೆ ಮತ್ತೆ 149 ಬಿಡಿಸಿ ಹೇಳ್ತಾ ಇದ್ದಾರೆ. ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿಯೂ ಮತ್ತು ವಿಶೇಷ ರೂಪವು ಅಧಿಷ್ಠಾನವಾಗಿಯೂ ಇರುತ್ತದೆ. ಅಂದ್ರೆ ನೀನೇ ಅಂತಿರಲ್ಲ, ಆ ನೀನೇ ಅನ್ನೋದ್ರೊಳಗೆ ಆಧಾರ ಯಾವುದು ಅಧಿಷ್ಠಾನ ಯಾವುದ್ರಿ ಅಂತ ಕೇಳಿದರೆ ಆತ್ಮನ ಸಾಮಾನ್ಯ ರೂಪ ಆಧಾರ ಇದೆ, ವಿಶೇಷ ರೂಪ ಅಧಿಷ್ಠಾನ. ವಾಸ್ತವಿಕವಾಗಿ ಆತ್ಮ ಸಾಮಾನ್ಯ ವಿಶೇಷ ಭಾವ ರಹಿತದಾನೆ. ಇದಿಷ್ಟು ಸಾಮಾನ್ಯ ಎಷ್ಟು ವಿಶೇಷ ಆಗಿಲ್ಲ ತಿಳಿಸೋ ಸಲುವಾಗಿ ನಾವು ಸಾಮಾನ್ಯ ವಿಶೇಷ ಭಾವ ಮಾಡಿ ತೋರಿಸ್ತಾ ಇದ್ದೇವೆ. ಈ ಸ್ಥಾನದಲ್ಲಿ ಈ ರಹಸ್ಯವಿರುತ್ತದೆ. ಹಗ್ಗದ 2 ಸ್ವರೂಪಗಳಿರುತ್ತವೆ. ಒಂದು ಸಾಮಾನ್ಯ ರೂಪ ಇರುತ್ತದೆ, ಇನ್ನೊಂದು ವಿಶೇಷ ರೂಪ ಇರುತ್ತದೆ. ಹಗ್ಗದಾಗ ಸಾಮಾನ್ಯ ರೂಪ ಯಾವುದು? ಇದು 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 ಅನ್ನೋದು ಸಾಮಾನ್ಯ ರೂಪ. ವಿಶೇಷ ರೂಪ ಯಾವುದು? ರಜ್ಜು. ಗುಂಜ 3 ಹುರಿ ರಜ್ಜು, ಅದು ಏನ ವಿಶೇಷ ರೂಪದ. ಇದು ಸರ್ಪ ಇರುತ್ತದೆ. ಇದು ಸರ್ಪವಿರುತ್ತದೆ ಅನ್ನುವಾಗ ಇದು ಸರ್ಪವಿರುತ್ತದೆ. ಈ ರೀತಿಯ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುತ್ತಿರುವ ಯಾವ ಇದಂ ರೂಪ ಇರೋದು ಅದು ಸಾಮಾನ್ಯ ಅಂಶ. ಈ ಇದು ಅನ್ನೋದಕ್ಕೆ ನೀವು ಸಾಮಾನ್ಯ ಅಂಶ ಅಂತ ಯಾಕತ್ತೀರಿ ಅಂತ ಕೇಳಿದ್ರೆ, ಅಧಿಕ ಕಾಲದಲ್ಲಿ ವರ್ತಿಸೋದಕ್ಕೆ ಸಾಮಾನ್ಯ ಅಂತಾರ. ನೂನ್ಯ ಕಾಲ ನೂನ್ಯ ದೇಶದಲ್ಲಿರೋದಕ್ಕೆ ವಿಶೇಷ ಅಂತ ಆಯ್ತಾ. ಅಧಿಕ ಕಾಲದಲ್ಲಿ ತೋರ್ತತಿದು ಯಾವುದು? ಇದಂ. ಭ್ರಾಂತಿ ಕಾಲದಾಗ ಸರ್ಪದ ಕೂಡ ಇದು ಸರ್ಪವಿರುತ್ತದೆ ಅಂತ ಸರ್ಪದ ಕೂಡ ಕೂಡ್ಕೊಂತ ತೋರ್ತದ.
ಜ್ಞಾನದಾಗ ಇದು ರಜ್ಜು ಇರುತ್ತದೆ. ಹ್ಮ್. ರಜ್ಜುನೊಡನೆ ಕೂಡ್ಕೊಂಡು ತೋರ್ತತಿ, ಸರ್ಪದೊಡನೆ ಕೂಡ್ಕೊಂಡು ತೋರ್ತದ. ಅಂದ್ರ ಅಧಿಕ ಕಾಲದಲ್ಲಿ ತೋರುವುದರಿಂದ ನಾವು ಇದಕ್ಕೇನಂತೀವಿ? ಸಾಮಾನ್ಯ ರೂಪ. ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತವಾಗುವುದಿಲ್ಲವೋ ವಿಶೇಷ ರೂಪ. ಯಾವುದು ಭ್ರಾಂತಿ ಕಾಲದಲ್ಲಿ ಪ್ರತೀತವಾಗುವುದಿಲ್ಲವೋ, ಆದರೆ ಯಾವುದು ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿಯಾಗಿರುವುದೋ ಅದು ರಜ್ಜುನ ವಿಶೇಷ ರೂಪ. ಅಲ್ರಿ, ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ತೋರುವುದಿಲ್ಲವೋ, ಯಾವುದು ವಿಶೇಷ ರೂಪ ತೋರಂಗಿಲ್ಲ. ಸರ್ಪದ ಭ್ರಾಂತಿ ಕಾಲದಾಗ ಹಗ್ಗದ ವಿಶೇಷ ರೂಪದ 3 ಹುರಿ ಹುಂಚ ತೋರಂಗಿಲ್ಲ. ಅಂದ್ರೆ ಭ್ರಾಂತಿ ಕಾಲದಲ್ಲಿ ಯಾವುದು ತೋರುವುದಿಲ್ಲವೋ, ಯಾವುದು ತೋರುವುದರಿಂದ ಭ್ರಾಂತಿ ನಿವೃತ್ತಿ ಆಗುತ್ತದೆಯೋ, ಹಗ್ಗದ ವಿಶೇಷ ಜ್ಞಾನ ಆದ ಬಳಿಕ ಹಾವಿರ್ತೈತೆ ನಿವೃತ್ತಿ ಆಗ್ತೈತೋ, ನಿವೃತ್ತಿ ಆಗ್ತೈತೆ. ಇದಕ್ಕೇನು ಅಂತಾರೆ ಅಂತ ಕೇಳಿ ವಿಶೇಷ ರೂಪ ಅಂತಾರೆ. ಅದಕ್ಕೆ ಅಧಿಷ್ಠಾನ ಅಂತ ಕರೀತಾರೆ. ಈಗ ದೃಷ್ಟಾಂತ ಹೇಳಿ, ಈಗ ಸಿದ್ಧಾಂತ ಹೇಗೋ ಹಾಗೆ ಆತ್ಮನಿಗೂ ಕೂಡ 2 ಸ್ವರೂಪಗಳಿರುತ್ತವೆ. ಒಂದು ಸಾಮಾನ್ಯ ರೂಪ, ಇನ್ನೊಂದು ವಿಶೇಷ ರೂಪ ಅಲ್ಲ. ಆತ್ಮನಿಗೆ 2 ರೂಪದಾವೆ. ಒಂದು ಸಾಮಾನ್ಯ ರೂಪದ, ಇನ್ನೊಂದು ವಿಶೇಷ ರೂಪದ. ಆತ್ಮನ ಸತ್ ರೂಪವು ಸಾಮಾನ್ಯ ರೂಪವಿರುತ್ತದೆ. ಆತ್ಮನ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಮೊದಲಾದಗಳು ವಿಶೇಷ ರೂಪವಿರುತ್ತವೆ ಅಲ್ರಿ. ಈ ಸಾಮಾನ್ಯ ರೂಪ ಎಲ್ಲರಿಗೂ ಗೊತ್ತಿರ್ತದೆ. ಅಜ್ಞಾನಿಗೂ ಸಾಮಾನ್ಯ ಸತ್ ಅಂದಾಗ ಗೊತ್ತೈತಿ. ಸತ್ ಅಂದ್ರೆ ಇರುವಿಕೆ. ಇದ್ಯೋ ಇಲ್ಲೋ ಅಂತ ಕೇಳಿ ಇದ್ದೇನಲ್ರಿ ಅಂತ ನಾವ. ಅಜ್ಞಾನಿನೂ ಕೂಡ ಏನಿದ್ದೆ ಅಂದ್ರೆ ಹೋತ್ ನೋಡ, ಕಲ್ಲಪ್ಪ ಮಲ್ಲಪ್ಪ ಭ್ರಾಂತಿ ಕಡೆ ಹೋಗ್ತೈತಿ. ಇದ್ದೇನನ್ನೋದು ಸರಿ ಅದ, ಅದು ಜ್ಞಾನ ಅದ. ಅದು ಸತ್ ರೂಪ ಇರುವಿಕೆ ಒಪ್ಪಗೋತಾನ. ಆದರೆ ನೀ ಅಸಂಗ ಇದ್ದೇನೋ, ಕೂಟಸ್ಥಿದ್ದೇನೋ, ನಿತ್ಯ ಮುಕ್ತಿದ್ದೇನೋ, ಆನಂದದೇನೋ, ಎಲ್ಲಿ ಆನಂದ ತರ್ತೀರಿ ಅದಾನು. ಆದ್ದರಿಂದ ಜ್ಞಾನಿಗಳಲ್ಲಿಯೂ ಅಜ್ಞಾನಿಗಳಲ್ಲಿನೂ ತೋರ್ತದ ಸತ್ರೂಪ. ಇನ್ನು ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಮೊದಲ ವಿಶೇಷ ರೂಪ ಇದಾವೆ. ಅಂದ್ರೆ ಅಸಂಗತ್ವ, ಸಂಗರಹಿತ ಅಲ್ಲ. ಪದ್ಮಪತ್ರಿನಾಂಬಸ, ನೀರಿನೊಳಗ ಕಮಲದ ಹೂವ, ಕಮಲದ ಎಲೆ ಇದ್ದರೂ ಕೂಡ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ. ಅದಕ್ಕೆ ಅಸಂಗ ಅಂತ ಕರೀತಾರೆ. ಆತ್ಮ ದೇಹದೊಳಗೆ ಇದ್ರೂ ಕೂಡ ದೇಹದ 6 ವಿಕಾರಗಳಿಗೆ ಸಂಬಂಧ ಇಲ್ಲವ ಅಲ್ಲ. ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷಯತೆ, ವಿನಶ್ಯತೆ. ಇವು ಶರೀರಕ್ಕದಾವ. ಶರೀರದೊಳಗಿರುವ ಆತ್ಮನಿಗೆ ಇದ್ರ ಸಂಬಂಧ ಇಲ್ಲ, ಅಸಂಗದನವ. ಆತ್ಮ ಹುಟ್ಟಿಲ್ಲ, ಆತ್ಮ ಸತ್ತಿಲ್ಲ. ಆತ್ಮ ಬಾಲಕ ಅಲ್ಲ, ಯೌವನ ಅಲ್ಲ, ಮುಕ್ತಲ್ಲ, ಸಾವು ಇಲ್ಲ. ಮತ್ತು ಆತ್ಮ ಶರೀರದೊಳಗದಾನಿಲ್ಲ, ನೀರೊಳಗದ ಎಲ್ಲೋ ಕಮಲದ ಎಲಿ ನೀರಿನ ಅಂಟಿಸ್ಕೊಂಡಿಲ್ಲ. ದೇಹದೊಳಗದಾನ ಆತ್ಮ, ಅಸಂಗದಾನ. ದೇಹದ ಧರ್ಮಗಳಿಗೆ ಸಂಬಂಧ ಇಲ್ಲ ಹೇಳ್ತಾನೆ. ಅದಕ್ಕೆ ಅಸಂಗತ್ವ, ಕೂಟಸ್ಥತ್ವ, ನಿರ್ವಿಕಾರದ. ಕೂಟಸ್ಥ ಅಂದ್ರೆ ಅದರ ಅರ್ಥ ನಿರ್ವಿಕಾರ. ಕಂಬಾರದ ಅಡಿಗಲ್ಲು ಬೇಕಾದಟ್ಟು ಬಡಿತಾನೆ, ಎಲ್ಲ ಮಾಡ್ತಾನ. ಕಬ್ಬಿನ ಅಗಲ ಉದ್ದ ಹಾಕಾವ, ಅಡಿಗಲ್ ಏನಾರೇ ವಿಕಾರ ಐತೇನೋ ಇಲ್ಲ. ಹಾಗೆ ಆತ್ಮ ಮುದುಕಾಗಿಲ್ಲ. ನಾ ಮುದುಕಾಗೇನ್ರಿ ಅಂತಾನೆವ. ನೀ ಆಗಿಲ್ಲೋ, ನಿನ್ನ ಶರೀರ ಮುದುಕಾಗ್ಯದ, ನೀ ಆಗಿಲ್ಲ. ನಿನ್ನ ಶರೀರ ಮುದುಕಾಗ್ಯದ. ಕೂಟಸ್ಥ ಅಂದ್ರೆ ನಿರ್ವಿಕಾರ, ನಿತ್ಯ ಮುಕ್ತ. ತತ್ವಜ್ಞಾನ ಆದ ಬಳಿಕ ಮುಕ್ತ ಅಲ್ಲೋ, ನೀ ಸದಾ ಮುಕ್ತನ ಇದ್ದೀಯ. ನೀ ತಿಳಿಲಾರದೆ ಇರುವಾಗನೂ ಕೂಡ ಆತ್ಮ ನಿತ್ಯ ಮುಕ್ತದಾನೆ. ಆತ್ಮನಿಗೆ ಬಂಧ ಇಲ್ಲ. ಆದ್ದ ನಿತ್ಯ ಮುಕ್ತ ಮೊದಲಾದಗಳು ವಿಶೇಷ ರೂಪದವು. ಇವನು ತಿಳ್ಕೊಂಡ್ರೆ ಭ್ರಾಂತಿ ನಿವೃತ್ತಿ ಆಕೈತಿ ನೋಡ್ರಿ. ಆದ್ದರಿಂದ ವಿಶೇಷ ರೂಪ. ಏಕೆಂದರೆ ಸ್ಥೂಲ ಸೂಕ್ಷ್ಮ ಸಂಘಾತಗಳಿರುತ್ತವೆ. ಈ ರೀತಿಯಿಂದ ಸ್ಥೂಲ ಸೂಕ್ಷ್ಮ ಸಂಘಾತ ಭ್ರಾಂತಿ ಸಮಯದಲ್ಲಿ ಆದರೂ ಕೂಡ
ಮಿಥ್ಯಾ ಸಂಘಾತದೊಡನೆ ಅಭಿನ್ನವಾಗಿ ಸತ್ರೂಪವು ತೋರುತ್ತದೆ. ಸ್ಥೂಲ ಸಂಘಾತ ಅಂದರೆ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಈ ರೀತಿಯಿಂದ ಸ್ಥೂಲ ಸೂಕ್ಷ್ಮ ಸಂಘಾತದೊಡನೆ ಭ್ರಾಂತಿ ಸಮಯದಲ್ಲಿ ಏನಾಕತಿ ಅಂತ ಕೇಳಿದ್ರೆ ಸಂಘಾತದೊಡನೆ ಅಭಿನ್ನವಾಗಿ ನಾನು ಇರುತ್ತೇನೆ ಅಂತ ಅಲ್ಲ. ಸಂಘಾತ ಅಂದರೆ ಶರೀರ, ಶರೀರದ ಮೂಲಕವಾಗಿ ಇರುತ್ತೇನೆ ಅನ್ನುವ ಜ್ಞಾನ. ಆದ್ದರಿಂದ ಆತ್ಮನ ಸತ್ವರೂಪವು ಸಾಮಾನ್ಯ ಅಂಶ ಇರುತ್ತದೆ. ಜ್ಞಾನಿಗಳಿಗೂ ಈ ತಿಳುವಳಿಕೆ ಐತಿ, ಅಜ್ಞಾನಿಗಳಿಗೂ ಈ ತಿಳುವಳಿಕೆ ಐತಿ. ಆದರೆ ಅಜ್ಞಾನಿ ಆ ಇರುವಿಕೆಯನ್ನು ದೇಹಾದಿಗಳಲ್ಲಿ ಹೊಂದಿಸ್ಕೊಂಡಾನ ಅಲ್ಲ. ಸರ್ಪ ಇರುತ್ತದೆ ಅಂತಾನಲ್ಲ, ಇರುವಿಕೆ ಸರ್ಪದ ಹಗ್ಗದ್ದೋ ಹಗ್ಗದಿರುವಿಕೆ ಮಿಥ್ಯ ಸರ್ಪದ ಕೂಡ ತೋರಾಕತೈತಿ. ಆತ್ಮನ ಇರುವಿಕೆ ನಿತ್ಯವಾದ ದೇಹಾದಿಗಳ ಕೂಡ ಕೂಡಿಕೊಂಡು ತೋರಾಕತೈತಿ. ಅದಕ್ಕೆ ಇದ್ದೇನೆ ಅಂತ ನಾವು ಇರುವಿಕೆ ಆತ್ಮಂದು ಎಲ್ಲಿ ತೋರಾಕತೈತಿ? ದೇಹಾದಿಗಳಲ್ಲಿ ತೋರಾಕತೈತಿ. ಇವು ಹೊರಟು ಹೋಗಾಕತ್ತೇವೆ ಸದ್ಯ ಅಲ್ಲ. ಕ್ಷಣ ಕ್ಷಣಕ್ಕೆ ಮೃತ್ಯುವಿನ ಕಡೆಗೆ ಹೋಗಾಕತ್ತೇವ. ನಿತ್ಯಂ ಸನ್ನಿಹಿತೋ ಮೃತ್ಯು. ಶರೀರಗಳು ಮೃತ್ಯುವಿನ ಕಡೆ ಹೋಗಾಕತ್ತೇವ. ಮೃತ್ಯುವಿಗೆ ಆತ್ಮನಿಗೆ ಏನು ಸಂಬಂಧ ಇಲ್ಲ. ಆದ್ದರಿಂದ ಸತ್ರೂಪ ತೋರುತ್ತದೆ. ಆದ್ದರಿಂದ ಆತ್ಮನ ಸತ್ ಸ್ವರೂಪ ಸಾಮಾನ್ಯ ರೂಪದ. ಸ್ಥೂಲ ಸೂಕ್ಷ್ಮ ಸಂಘಾತ ಭ್ರಾಂತಿ ಸಮಯದಲ್ಲಿ ಆತ್ಮನ ಅಸಂಗ ಕೂಟಸ್ಥ ನಿತ್ಯ ಮುಕ್ತ ರೂಪ ತೋರುವುದಿಲ್ಲ. ಈ ಸ್ಥೂಲ ಸೂಕ್ಷ್ಮ ಏನ ಶರೀರಗಳದಾವಲ್ಲ, ಭ್ರಾಂತಿ ಸಮಯದಲ್ಲಿ ಏನು ತೋರಾಕತ್ಯಾವಲ್ಲ, ಇವು ಆತ್ಮನ ಅಸಂಗ ಕೂಟಸ್ಥ ಮುಕ್ತ ನಿತ್ಯ ಮುಕ್ತತ್ವ ಅವು ತೋರುವುದಿಲ್ಲ ಭ್ರಾಂತಿ ಕಾಲದಲ್ಲಿ. ಆದರೆ ಆತ್ಮನ ಅಸಂಗವೇ ಮೊದಲಾದ ಸ್ವರೂಪಗಳ ಜ್ಞಾನವಾಗುವುದರಿಂದ ಸಂಘಾತದ ಭ್ರಾಂತಿಯು ದೂರವಾಗುತ್ತದೆ ಅಲ್ಲ. ಯಾವಾಗ ನಾನು ಅಸಂಗ ಕೂಟಸ್ಥ ಆತ್ಮ ಇದ್ದೇನೆ ಅಂತ ಜ್ಞಾನ ಆಯ್ತು, ಆವಾಗ ಸಂಘದ ಭ್ರಾಂತಿ, ನಾನು ದೇಹವಿದ್ದೇನೆ ಅನ್ನುವ ಭ್ರಾಂತಿ ನಾಶ ಆಕತಿ. ಹೇಳ್ತಾನ ದೇಹಾತ್ಮ ಬುದ್ಧಿ ಯಾವ ಹೊಕ್ಕತಿ ಅಂತ ಕೇಳ ಅಸಂಗತ್ವ ಮೊದಲಾಗಿರ್ತಕ್ಕಂಥ ಆತ್ಮನ ವಿಶೇಷ ಗುಣಗಳು ಗೊತ್ತಾದಾಗ ತಿಳ್ಕೊಂಡಾಗ ಆ ದೇಹಾದಿಗಳ ಭ್ರಾಂತಿ ದೂರ ಆಗ್ತದ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ವ್ಯಾಪಕತ್ವ ಮೊದಲಾದಗಳು ವಿಶೇಷ ರೂಪವಿರುತ್ತವೆ. ಆತ್ಮ ವಿಶೇಷ ರೂಪದ ನೋಡಿವು. ಈಗ ನಾವು ಆತ್ಮನಲ್ಲಿ ಸಾಮಾನ್ಯ ವಿಶೇಷ ಭಾವಗಳನ್ನು ಗುರುತಿಸಿದ್ದೇವೆ. ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪವು ಆಧಾರವೆಂದು ಹೇಳಲ್ಪಡುತ್ತದೆ. ವಿಶೇಷ ರೂಪವು ಅಧಿಷ್ಠಾನವೆಂದು ಹೇಳಲ್ಪಡುತ್ತದೆ. ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪ ಏನದ ಆಧಾರ ಅಂತ ಹೇಳಲ್ಪಡ್ತದೆ. ವಿಶೇಷ ರೂಪ ಅದು ಅಧಿಷ್ಠಾನ. ಹಗ್ಗದ ವಿಶೇಷ ರೂಪ 3 ಹಿಡಿ ಗುಂಜ ಅಧಿಷ್ಠಾನ. ಇರುವುದು ಅನ್ನೋದು ಸಾಮಾನ್ಯ ರೂಪ, ಅದು ಸಾಮರೂಪ ಆಧಾರ ಆಗ್ಯದ. ಅದರ ಆಧಾರ ಮ್ಯಾಗನೇ ಇದು ತೋರಾಕತ್ತಿದ ಸರ್ಪ. ಆದ್ದರಿಂದ ಸರ್ಪಕ್ಕೆ ಆಶ್ರಯವಾಲ್ಪಟ್ಟ ಯಾವ ರಜ್ಜು ಇರುವುದೋ ಅದರ ಸಾಮಾನ್ಯ ಇದು ಸ್ವರೂಪವು ಸರ್ಪಕ್ಕೆ ಆಧಾರವಾಗಿರುತ್ತದೆ. ಇದು ಅನ್ನೋದು ಸರ್ಪಕ್ಕೆ ಆಧಾರ ಆಗ್ಯದ. ವಿಶೇಷ ರಜ್ಜು ರೂಪ ಅಧಿಷ್ಠಾನವಾಗಿರುತ್ತದೆ. ಅದು 3 ಹುರಿ ಗುಂಜ ಅಧಿಷ್ಠಾನ ಆಗೈತಿ. ಹೇಗೋ ಹಾಗೆ ಮಿಥ್ಯಾ ಪ್ರಪಂಚಕ್ಕೆ ದೃಷ್ಟಾಂತ ಮತ್ತು ಸಿದ್ಧಾಂತ. ಮಿಥ್ಯಾ ಪ್ರಪಂಚಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ಆತ್ಮನಿರುವನೋ ಅವನ ಸಾಮಾನ್ಯ ಸತ್ರೂಪ ಪ್ರಪಂಚಕ್ಕೆ ಆಧಾರ ಆಗ್ಯದ. ಅಸಂಗತ್ವ ಮೊದಲ ವಿಶೇಷ ರೂಪ ಅಧಿಷ್ಠಾನ ಆಗಿರುತ್ತದೆ. ರೀತಿಯಿಂದ ಆತ್ಮನಲ್ಲಿಯೂ ಸಾಮಾನ್ಯ ವಿಶೇಷ ಭಾವ, ಹಾಗೆ ರಜ್ಜುನಲ್ಲಿ ಸಾಮಾನ್ಯ ವಿಶೇಷ ಭಾವ ಹೇಳಿರಲ್ಲ, ಹಾಗೆ ಆತ್ಮನಲ್ಲಿ ಕೂಡ ಸಾಮಾನ್ಯ ವಿಶೇಷ ರೂಪವನ್ನು ಯಾರು ಹೇಳ್ಯಾರು ಅಂತ ಕೇಳಿದ್ರೆ ಈ ರೀತಿಯಿಂದ ಸರ್ವಜ್ಞಾತ್ಮ ಮುನಿಯು ಆಧಾರ ಮತ್ತು ಅಧಿಷ್ಠಾನ ಕಿಂಚಿತ್ ಭೇದವನ್ನು ಪ್ರತಿಪಾದನೆ ಮಾಡಿರುತ್ತಾನೆ. ಸಂಕ್ಷಿಪ್ತ ಶಾರೀರಿಕ ಎಂಬ ಗ್ರಂಥದ ಕರ್ತೃ ಶಂಕರಾಚಾರ್ಯ ಪೌತ್ರ ಶಿಷ್ಯ ಇವ. ಸರ್ವಜ್ಞಾತ್ಮ ಮುನಿ ಸಂಕ್ಷೇಪ ಶಾರೀರಿಕನು ಗ್ರಂಥವನ್ನು ಬರೆದಾನ. ಇವ ಆ ಸಂಕ್ಷೇಪ ಶಾರೀರಿಕ ಗ್ರಂಥದೊಳಗೆ ಆತ್ಮನಲ್ಲಿ ಒಂದು ಸಾಮಾನ್ಯ ಅಂಶ ವಿಶೇಷ ಅಂಶ ಅಂಥೇಳಿ ಆಧಾರ ಅಧಿಷ್ಠಾನ ಕಿಂಚಿತ್ ಭೇದವನ್ನು ಪ್ರತಿಪಾದನೆ ಮಾಡಿದ.
ಈಗೊಂದು ಪ್ರಶ್ನೆ ಮಾಡ್ತಾನೆ, ಹೌದ್ರಪ್ಪ ಇಲ್ಲಿ ತಕ ನೀವು ನಿನ್ನ ಸ್ವರೂಪದ ಮರವೆಯಿಂದ ಈ ಜಗತ್ತು ತೋರಾಕತೈತಿ ಅಂತ ಹೇಳಿದರೆ, ಇನ್ನೊಂದು ಪ್ರಶ್ನೆಯನ್ನು ಜಗತ್ತು ದೃಷ್ಟ ಆತ್ಮನಿಗಿಂತಲೂ ಭಿನ್ನನೆ ಅಂತ ಹೇಳಬೇಕಾಗುತ್ತದೆ. ಬಹಳ ಸುಂದರವಾದ ಪ್ರಶ್ನೆ ಅದ, ಬಹಳ ಸುಂದರವಾದ ಪ್ರಶ್ನೆ ಅದ. ಈಗ ದೃಷ್ಟಾಂತಕ್ಕೂ ಸಿದ್ಧಾಂತಕ್ಕೂ ವ್ಯತ್ಯಾಸ ಐತೆ ಅನ್ನೋದು ಹೇಳೋದ ನಾವ. ಭಗವಾನ್ ಮಿಥ್ಯಾ ಜಗತ್ತಕ್ಕೋ ದುಷ್ಟ ಕಹಿಯೇ ಕೌನ್, ಅಧಿಷ್ಠಾನ ಆಧಾರ್ಯೋ ದುಷ್ಟ ಹೋಯ್ನ ತೌನ್. ಅಪ್ಪ ಭಗವಂತನೇ, ಮಿಥ್ಯಾದ ಈ ಜಗತ್ತಿಗೆ, ಜಗತ್ತನ್ನ ನೋಡುವವನು ಯಾರಿರುವನು ಅಲ್ಲ ಹೇಳಿರಿ. ಯಾವುದು ಅಧಿಷ್ಠಾನವಿರೋದೋ ಆಧಾರವಾಗಿರುವುದೋ ಅದು ದುಷ್ಟ ನೋಡೋನಿಗಿಂತಲೂ ಭಿನ್ನವಾಗಿ ಇರುತ್ತದೆ, ಅಭಿನ್ನವಾಗಿ ಇರುವುದಿಲ್ಲ ಅಲ್ಲ. ಈಗ ನೋಡ್ರಿ, ಈಗ ದೃಷ್ಟಾಂತದ ಏನು ಹೇಳ್ಯಾರ ಅವರು, ಹಗ್ಗದಾಗಿಂದು ಹಗ್ಗ ಅಧಿಷ್ಠಾನ, ಹಾವ ಕಲ್ಪಿತ, ನೋಡ ಬೇಕಲ್ಲ, ಅದಕ್ಕೆ ಮಜಾ ಆಗ್ತಿಲ್ಲ, ಮಜಾ ಆಗ್ತಿದ್ವು. ಇಲ್ಲಿ ನಿಮಗೆಲ್ಲಿ ಕೇಳಕ್ಕೆ ಸಿಗಂಗಿಲ್ಲ ಇವು ಪುಣ್ಯಾತ್ಮ ಅಲ್ರಿ. ಅಧಿಷ್ಠಾನ ನೀವು ದೃಷ್ಟಾಂತ ಕೊಟ್ಟಿರಿ, ಏನಂತ? ಹಗ್ಗ ಹಾವ ನೋಡವ, 3 ಮಂದಿ ಬೇಕಲ್ಲ, ಹೌದಲ್ಲ? ಹಗ್ಗೊಂದು ಅಧಿಷ್ಠಾನ ಆತ, ಹಾವೊಂದು ಕಲ್ಪಿತ ಆತ, ಇದನ್ನ ನೋಡವ ಬಿಡುತ್ತಲ್ಲ. ಈಗ ಈಗ ಈಗಿನ ಸಿದ್ಧಾಂತ ಹೇಳಕತ್ತೀರಿ, ಜಗತ್ತಿಗೆ ಅಧಿಷ್ಠಾನ ಸಾಮಾನ್ಯ ರೂಪ, ಆತ್ಮನದು ವಿಶೇಷ ರೂಪ ಅಧಿಷ್ಠಾನ. ಇದನ್ನ ನೋಡವ ಯಾವ? ಅದನ್ನ ಹೇಳ್ರಿ, ಅವ ಹೇಳ್ತಾನ, ಅವ್ನು ತೋರಿಸ್ರಿ ನನಗ. ಜಗತ್ ಕಲ್ಪಿತ ಆತು, ಪ್ರತ್ಯೇಕಾತ್ಮ ಅಧಿಷ್ಠಾನ ಅದ, ನೋಡವ ಯಾವವ? ಅವ ಎಲ್ಲಿ ಅಡಿಯಾನ, ಅವನ ತೋರಿಸ್ರಿ ಅಟ ನೀವ ಪುಣ್ಯಾತ್ಮ. ಅದಕ್ಕೆ ಹೇಳ್ತಾರಲ್ಲ, ಅರ್ಥ ಸ್ಪಷ್ಟ ಆಗ್ಯದ, ಇದರ ಭಾವ ಈ ರೀತಿ ಇದೆ. ಟೀಕಾದ ಹೇಳ್ತಾರಲ್ಲ, ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆತ್ಮವಾಗಿರುತ್ತದೆ, ಸರಿ. ಆದ್ರಿಂದ ಜಗತ್ತಿನ ದೃಷ್ಟ ಆತ್ಮನಿಗಿಂತಲೂ ಭಿನ್ನವಾಗಿ ಹೇಳಬೇಕಾಗುತ್ತದೆ. ಜಗತ್ ಆತ್ಮ ಅಧಿಷ್ಠಾನ ಆದ, ಜಗತ್ತ ಅಧ್ಯಸ್ಥ ಆತು, ಕಲ್ಪಿತ ಆತು. ದೃಷ್ಟ ಯಾವದ ನಾವ? ಆತ್ಮನಿಗೆ ಭಿನ್ನ ಇರ್ಬೇಕಾತ್ಲವ, ಅಧಿಷ್ಠಾನಕ್ಕಿಂತಲೂ ಭಿನ್ನ ಇರ್ಬೇಕು. ಅದಕ್ಕಿಂತ ಭಿನ್ನ ನೋಡವ ಬ್ಯಾರೆ ಅದಾವಿಲ್ಲ, ಅದಕ್ಕಿಂತ ಮತ್ತೆ ಇಲ್ಲಿ ಯಾವ ಬ್ಯಾರೆ ಅದಾನು ಅಲ್ಲ. ಹೇಗೆಂದ್ರೆ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನ ಹೋಗಲ್ಪಟ್ಟ ಯಾವ ರಜ್ಜು ಇರುವುದೋ ಅದರಿಂದ ಭಿನ್ನವಾದ ಪುರುಷನು ಸರ್ಪದ ದುಷ್ಟ ಇರುತ್ತಾನೆ. ಸರ್ಪನ ನೋಡವ ಅವ ಬ್ಯಾರೆ ಇರ್ತಾನಲ್ಲ, ಇಲ್ಲಿ ಯಾರದಾರ ಹೇಳ್ರಿ? ಎಷ್ಟು ಚಂದ ಪ್ರಶ್ನೆ ಮಾಡ್ತಾನ. ಗತ ಪ್ರಶ್ನೆಗೆ ಉತ್ತರ 151. ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದುಷ್ಟ ಇರುತ್ತದೆ. ಅಧಿಷ್ಠಾನ ಒಂದು ಬ್ಯಾರೆ, ದೃಷ್ಟ ಒಂದು ಬ್ಯಾರೆ ಇರುವುದಿಲ್ಲ ತಮ್ಮ. ಶ್ರೀ ಗುರು ವಾಚ, ಮಿಥ್ಯಾ वस्तु जगत में जे है अधिष्ठान में कल्पितते है. अधिष्ठान सो द्विविध पिछा न हो, एक चेतन दूजो जड़ जान हो. तಮ್ಮ ಅಧಿಷ್ಠಾನಗಳು 2 ಪ್ರಕಾರ ಇರ್ತಾವ, ಇದನ್ನ ಮತ್ತೆ ತಿಳ್ಕೊ. ಒಂದು ಜಡ ಅಧಿಷ್ಠಾನ, ಒಂದು ಚೇತನ ಅಧಿಷ್ಠಾನ. ಮೊದಲು ಇದನ್ನ ತಿಳ್ಕೊ. ಅಧಿಷ್ಠಾನಗಳಲ್ಲಿ ಕಿಂಚಿತ್ ಭೇದ ಅದ. ಜಡ ಅಧಿಷ್ಠಾನ ಇರ್ತತಿ, ಚೇತನ ಅಧಿಷ್ಠಾನ ಇರ್ತತಿ. ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡ ಅದ, ಅದೇ ರಜ್ಜು ಜಡ ಅದ. ಅದು ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಜಡ ಅದ. ಅಲ್ಲಿ ಅಧಿಷ್ಠಾನ ಜಡ ಇದ್ದಲ್ಲಿ ದುಷ್ಟ ಬ್ಯಾರೆ ಇರ್ಬೇಕಾಗಿರ್ಬೇಕು. ಎಲ್ಲಿ ಜಡ ಅಧಿಷ್ಠಾನ ಇರ್ತತಿ ಅಲ್ಲಿ ದುಷ್ಟ ಬ್ಯಾರೆ ಇರ್ಬೇಕಾಗಿರ್ಬೇಕು. ಯಾವಾಗ ಆ ಅಧಿಷ್ಠಾನ ಚೇತನ ಐತಿ, ಚೇತನ ಯಾವುದು ಅಂತಾರ? ವೃತ್ತಿ ಉಪಹಿತ ಚೇತನ. ಅಂತಕ್ಕೂಪಿತ ಚೇತನ ಯಾವ ಅಧಿಷ್ಠಾನ ಬಂದಿ ಅಂದ್ರೆ ದುಷ್ಟ ಬ್ಯಾರೆ ಇಲ್ಲ, ಅಧಿಷ್ಠಾನವೇ ದುಷ್ಟ ಇರ್ತಾನೆ. ಹ್ಯಾಂಗ ಸ್ವಪ್ನ ತೋರ್ತೈತಪ್ಪ. ಸ್ವಪ್ನಕ್ಕೆ ಅಧಿಷ್ಠಾನ ಯಾರು? ಆತ್ಮ.
ಪ್ರತ್ಯೇಗಾತ್ಮ ಸಾಕ್ಷಿ ಸಾಕ್ಷಿ ಸ್ವಪ್ನ ತೋರಿಸ ಆ ಅಧಿಷ್ಠಾನದ ಸಾಕ್ಷಿನೇ ದುಷ್ಟಾವನಲ್ಲಿ ಆಯ್ತಾ. ಹಾಗೆ ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವ ಆತ್ಮದಾನೋ ಅವನೇ ದುಷ್ಟ ಅದಾನ. ನೀ ಜಡ ಅಧಿಷ್ಠಾನ ಇತ್ತಾರ ಅಲ್ಲಿ ದುಷ್ಟ ಬೇರೆ ಇರ್ತಾನ. ಯಾಕೆ ಅಧಿಷ್ಠಾನ ಜಡ ಆಗ್ತದ, ಅದಕ್ಕೆ ತಿಳುವಳಿಕೆ ಸ್ವ ಇತರ ಜ್ಞಪ್ತಿ ಶೂನ್ಯತ್ಯಂ ಜಡತ್ವ, ಅದಕ್ಕೆ ತಿಳುವಳಿಕಿಲ್ಲ. ಎಲ್ಲಿ ಜಡ ಅಧಿಷ್ಠಾನ ಇತ್ತೆ ಅಲ್ಲಿ ನಾವು ದುಷ್ಟ ಅದನ್ನು ಬೇರೆ ಹೇಳಬೇಕಾಗ್ತದೆ. ಚೇತನವೇ ಅಧಿಷ್ಠಾನ ಇದ್ದಾಗ ಅಲ್ಲಿ ದುಷ್ಟ ಬ್ಯಾರೆ ಇರುವುದಿಲ್ಲ. अधिष्ठान जड़ वस्तु जहाँ है दुष्टाताते भिन्नतः है. जहाँ होय चेतन आधार तहाँ न दुष्ट होवे न्यारा. ಏತಮ್ಮ ಎಲ್ಲಿ ಜಡವಾದ ಪದಾರ್ಥವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅದಕ್ಕಿಂತಲೂ ಅಧಿಷ್ಠಾನಕ್ಕಿಂತಲೂ ದುಷ್ಟ ಪುರುಷನು ಬೇರೆಯಾಗಿರುವನು. ಜಹ ಎಲ್ಲಿ ಚೈತನ್ಯವು ಆಧಾರವಾಗಿರುವುದೋ ಅಲ್ಲಿ ದುಷ್ಟ ನೋಡುವನು ಬ್ಯಾರೆ ಆಗಿರುವುದಿಲ್ಲ. ಚೇತನ್ ನಾವು ಕೊನೆ ಪಕ್ಷ ಅಧಿಷ್ಠಾನವನ್ನೇನು ಹೇಳಿದೀವಿ, ಅಂತಃಕರಣ ಉಪಹಿತ ಚೇತನ ಸಾಕ್ಷಿ. ಸಾಕ್ಷಿನೇ ದುಷ್ಟ ಅದಾನೆ, ಸಾಕ್ಷಿನೇ ದುಷ್ಟ ಅಂತ ತಿಳ್ಕೋ. ಅರ್ಥವು ಸ್ಪಷ್ಟವಿರುತ್ತದೆ. ಇದರ ಭಾವವು ಈ ರೀತಿಯಾಗಿರುತ್ತದೆ. ಇಲ್ಲೊಂದು ಮಾತು ನೆನಪಿಗೆ ತಂದು ಕೊಡ್ತೇನೆ ನಿಮಗೆ. ಏನು ಅಂತಂದ್ರೆ ರಾಧೇಯ ಮೇ ಅವಿಕೃತ ಕೌಂತೆಯ ಮೇ ರಾಧಾ ಪುತ್ರ ಪ್ರತೀತಿ. ಕುಂತಿ ಪುತ್ರನಾದ ಕರ್ಣನಲ್ಲಿ ರಾಧಾಪುತ್ರ ಅನ್ನುವ ಭಾವ ಉತ್ಪತ್ತಿ ಆಯಿತು. ದೃಷ್ಟಾಂತ ಐತಿಲ್ಲ, ಅವಿಕೃತ ವಿಕಾರ ಹೊಂದಲಾರದನೆ. ಈಗ ಕುಂತಿ ಪುತ್ರ ವಿಕಾರ ಹೊಂದಿ ರಾಧಾಪುತ್ರ ಏನೋ, ಮರದ ರಾಧಾಪುತ್ರ ಏನೋ. ಕುಂತಿ ಪುತ್ರನಿಗೆ ರಾಧಾಪುತ್ರ ಅಂತ ಭ್ರಮ ಆತು, ಆತಿಲ್ಲ. ಅವ ವಾಸ್ತವಕ್ಕೆ ಕುಂತಿ ಪುತ್ರ. ರಾಧಾಪುತ್ರ ಆಗ್ಬೇಕಾದ್ರೆ ಕಾರ್ಗಿದ್ದ ಕ್ಯಾಂಪ್ಗಾಗಿ ಏನ್ರಿ ವಿಕಾರ ಆಗಿ ರಾಧಾಪುತ್ರ ಏನು ಭ್ರಾಂತಿ ಅಂದ್ರೇನು, ಮರವೆಯಿಂದ ರಾಧಾಪುತ್ರ ಏನು ವಿಕಾರ ಹೊಂದಿ ರಾಧಾಪುತ್ರ ಆಗಿಲ್ಲ. ಜೋ ವಿಕೃತ ಕೌಂತೆಯಮೇ ರಾಧಾಪುತ್ರ ಪ್ರತೀತಿ. ಚಿದಾನಂದಘನ ಬ್ರಹ್ಮನೇ, ಚಿದಾನಂದವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಜೀವಭಾವ ಬಂದದ. ಜೀವತ್ ಯಾರಿಗೆತ್ತೀವೋ ಬ್ರಹ್ಮನಿಗೆ ಜೀವನು ಭಾವ ಬಂದದ. ಅರ್ಥ ತಿಳ್ಕೊರಿ. ಬ್ರಹ್ಮವನ್ನು ಬಿಟ್ಟು ಬೇರೆ ಜೀವ ಇಲ್ಲ ಅಲ್ರಿ. ಅಂದ್ರೇನು, ಬ್ರಹ್ಮನೇ ದೃಷ್ಟ ಅಂತ ತಿಳ್ಕೋ. ಬ್ರಹ್ಮನೇ ಜೀವಭಾವಕ್ಕೆ ಬಂದ ಭ್ರಾಂತಿ ಮಾಡ್ಕೊಂಡಾನ. ಜೀವ ವಿಕೃತ ಕೌಂತೆ ಮೇ ರಾಧಾಪುತ್ರ ಪ್ರತೀತಿ. ವಿಕಾರ ಹೊಂದಲಾರ ರಾಧಾಪುತ್ರನು ಭ್ರಾಂತಿ ಹಂಗಾತೋ. ಬ್ರಹ್ಮಕ್ಕನ ಅಜ್ಞಾನ ದ್ವಾರ ಜೀವಭಾವ ಬಂದದ. ಯಾಕಂತ ಕೇಳಿದ್ರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಃ. ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ. ಯಾವಾಗ ಭ್ರಾಂತಿಯೊಳವಾದ ಜೀವ ಅದ, ಭ್ರಾಂತಿ ನಿರಾಕರಣ ಆದಾಗ ಬ್ರಹ್ಮ ಅದ. ಆ ಬ್ರಹ್ಮ ಜೀವ ಆಗ್ಬೇಕಾದ್ರೆ ವಿಕಾರ ಆಗಿಲ್ಲ, ಅವಿದ್ಯೆಯಿಂದ ಹಿಂಗಾಗೈತಿ. ಇದು ಇದೆಲ್ಲ ಅವಿದ್ಯೆ ಕೈವಾಡ ಆಯ್ತಾ. ಆದ್ದರಿಂದ ನಮ್ಮ ಎಲ್ಲಿ ಜಡ ಅಧಿಷ್ಠಾನ ಇರ್ತದನೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದುಷ್ಟ ಬ್ಯಾರೆ ಇರ್ತಾನೆ. ಆದರೆ ಎಲ್ಲಿ ಚೇತನವೇ ಅಧಿಷ್ಠಾನ ಹೇಳಕತ್ತೀವಿ ನಾವೀಗ, ಆ ಚೇತನವೇ ದುಷ್ಟ ತಿಳ್ಕೋ. ಅದನ್ನು ಹೇಳ್ತಾ ಚೇತನ ನಿತ್ಯ ಸ್ವಪ್ನಕೋ.
अधिष्ठान निर्धार सोई दृष्टा भिन्न नहीं जैसे जगत विचार ಟೀಕಾತ್ಮರಿ ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನ ದೃಷ್ಟ ಇರುವುದು. ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು? ಸಾಕ್ಷಿ ಚೇತನ. ನಾವೆಲ್ಲ ಕೇಳ್ತೀವಿ ವಿಶ್ವ ತೈಜಸ ಪ್ರಾಜ್ಞಾ ಅಂಥೇಳಿ. ಇಲ್ಲೊಂದು ಭ್ರಮ ಆಕೈತಿ ನಮಗೆ. ಜಾಗ್ರತೆಗೆ ವಿಶ್ವ ಜೀವ, ಸ್ವಪ್ನಕ್ಕೆ ತೈಜಸ ಜೀವ, ಸುಸುಪ್ತಿಗೆ ಪ್ರಾಜ್ಞ ಜೀವ. ಇವರ ಅಭಿಮಾನಿಗಳದಾರ, ಅಧಿಷ್ಠಾನ ಅಲ್ಲ. ಇದು ತಿಳ್ಕೋಬೇಕಾಗಿತ್ತು ನಾವಿಲ್ಲಿ. ಜಾಗ್ರತಿನ ಅಭಿಮಾನಿ ವಿಶ್ವ, ಅಧಿಷ್ಠಾನ ವಿಶ್ವ ಅಲ್ಲ. ಸ್ವಪ್ನದ ಅಭಿಮಾನಿ ಯಾರು? ತೈಜಸ. ಸ್ವಪ್ನದ ಅಭಿಮಾನಿ ತೈಜಸ, ಸ್ವಪ್ನದ ಅಧಿಷ್ಠಾನ ತೈಜಸ ಅಲ್ಲ, ಸಾಕ್ಷಿ ಅದ. ಅದುವೇ ಸ್ವಪ್ನದ ದೃಷ್ಟ ಇರುತ್ತದೆ. ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಿದ್ದು ಅವನೇ ದೃಷ್ಟ ಇರುತ್ತದೆ. ಇದರ ಶಂಕಾ ಸಮಾಧಾನಗಳು ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನ ರಜ್ಜುವೆಂದು ಗ್ರಹಿಸಿ ಹೇಳುತ್ತದೆ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸರ್ಪಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನದೇ, ಅದುವೇ ದೃಷ್ಟ ಆಗಿರುತ್ತದೆ. ಆದ್ದರಿಂದ ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನ ದೃಷ್ಟ ಇರುತ್ತದೆ. ಶಂಕಾ ಸಮಾಧಾನಗಳು ಸಂಭವಿಸುವುದಿಲ್ಲ ಅಲ್ಲ. ಅಧಿಷ್ಠಾನವೇ ಏನದ? ದೃಷ್ಟ. ಎಲ್ಲಿ ಚೇತನ ಅಧಿಷ್ಠಾನ ಹೇಳ್ತೀವಿ ಅಲ್ಲಿ ದೃಷ್ಟ ಭಿನ್ನ ಇರಂಗಿಲ್ಲ. ಅಧಿಷ್ಠಾನಕ್ಕಿಂತಲೂ ಜಡವನ್ನು ಅಧಿಷ್ಠಾನ ಅಂತ ಒಪ್ಪಿಕೊಂಡಾಗ ದೃಷ್ಟ ಬೇರೆ ಅಂತ ಹೇಳಬೇಕಾಗ್ತದೆ ತಮ್ಮ. ಆದ್ದರಿಂದ ಆತ್ಮನೇ ಅಧಿಷ್ಠಾನ, ಆತ್ಮನೇ ದೃಷ್ಟ ಅಂತ ಹೇಳ್ಕೊಂಡು ಬಂದಾರ. ಇನ್ನು ಮಿಥ್ಯಾ ಸಂಸಾರದ ನಿವೃತ್ತಿ ಇಚ್ಛೆಯು ಸಂಭವಿಸುವುದಿಲ್ಲ. ಏನು ಹೇಳಿದಾರ? ಈಗ ಮಿಥ್ಯಾ ಸಂಸಾರ ಅದು. ಅದ್ರ ನಿವೃತ್ತಿ ಯಾಕೆ ಮಾಡ್ಕೋದೇನು ಜरूर ಇಲ್ಲ ತಮ್ಮ. ಮೊದಲು ಪ್ರಶ್ನೆ ಮಾಡ್ಯಾನು. ದುಃಖ ಅತ್ಯಂತ ದುಃಖದ ನಿವೃತ್ತಿ ಆಗಬೇಕು, ಪರಮ ಪ್ರಾಪ್ತಿ ಆಗಬೇಕು. ಈಗ ದುಃಖದ ನಿವೃತ್ತಿ ವಿಷಯದಕ್ಕ ಇಲ್ಲಿ ತಕ್ಕ ಬಂದಾರ ಅಲ್ಲ. ಇಮ ಮಿಥ್ಯಾ ಸಂಸಾರ ದುಃಖ ವೈತೋ ಮೇ ಭ್ರಮ ಭಾನ್ ತಾಕಿ ಕಹಾ ನಿವೃತ್ತಿ ತೋ ಚಾಹೆ ಶಿಷ್ಯ ಸುಜಾನ್. ಏ ಶಿಷ್ಯನೇ, ಈ ರೀತಿಯಿಂದ ನಿನ್ನಲ್ಲಿ ಸಂಸಾರ ರೂಪ ದುಃಖವು ಮಿಥ್ಯವಾಗಿಯೇ ಭ್ರಾಂತಿಯಿಂದ ತೋರುತ್ತದೆ. ಆ ಮಿಥ್ಯದ ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ. ಸುಳ್ಳದನ್ನು ನಿವೃತ್ತಿ ಮಾಡ್ಕೋದೇನೋದ? ಸುಳ್ಳದ ಅದು ನಿವೃತ್ತಿ ಏನು ಮಾಡ್ತೀಯ? ಅದು ಸುಳ್ಳದಾವು. ಹೆಂಗ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಜಾದೂಗಾರನೊಬ್ಬನು ಯಾವನೋ ಒಬ್ಬ ಪುರುಷನಿಗೆ ತನ್ನ ಮಂತ್ರದ ಬಲದಿಂದ ಮಿಥ್ಯಾಶತ್ರುವನ್ನು ನಿರ್ಮಿಸಿ ತೋರಿಸಿದ. ಜಾದೂಗಾರ ಏನು ಮಾಡ್ದ? ಒಬ್ಬನ ಕರೆದ, ಭಾರತನ ಒಂದು ಮನುಷ್ಯನ ತಯಾರು ಮಾಡಿದ. ಇವನು ನಿನ್ನ ಶತ್ರುದಾನೇ ಅಂತ ಅವನಿಗೆ ಹೇಳಿದ. ಜಾದೂಗಾರನೊಬ್ಬರು ಯಾವನೋ ಒಬ್ಬ ಪುರುಷನಿಗೆ ತನ್ನ ಮಂತ್ರ ಬಲದಿಂದ ಮಿಥ್ಯವಾದ ಶತ್ರು ನಿರ್ಮಾಣ ಮಾಡಿದ. ಇವನು ನಿನ್ನ ಶತ್ರುದ ಅಂತ ಹೇಳ್ದ. ಆಗ ಆ ಪುರುಷನು ಮಿಥ್ಯಾಶತ್ರುವನ್ನು ಹೊಡೆದು ಕೊಲ್ಲಲಿಕ್ಕೆ ಯಾವ ಪ್ರಯತ್ನವನ್ನು ಹೇಗೆ ಮಾಡುವುದಿಲ್ಲವೋ. ಆ ಮಂತ್ರದಿಂದ ಉತ್ಪತ್ತಿ ಆದವ ಮಿಥ್ಯ ಆದವ. ನೀವು ನಿನ್ನ ಶತ್ರು ಹೇಳಿದ್ರು ಕೂಡ ಅವನು ಕೊಲ್ಲಾಕದು ಹೋಗುದಿಲ್ಲ, ಮಾಡೋದಿಲ್ಲವೋ. ಹಾಗೆ ಮಿಥ್ಯಾ ಸಂಸಾರವನ್ನು ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಸಂಭವಿಸುವುದಿಲ್ಲ ಅಲ್ರಿ. ಆ ಒಂದೇ ಪುತ್ರನ ಭಾಳ ಕಾಡಕತ್ತಾನ್ರಿ, ಅವನು ಕಡಿಬೇಕತ್ತನು ಅಂತಂದ್ರೆ ಏನಂತಾರ? ಮಂಜಿ ಮಗ ಭಾಳ ಕಾಡಕತ್ತಾನ್ರಿ, ಅವ್ನು ಕೊಲ್ತನು ಅಂತಂದ್ರೆ ಮಂಜಿ ಮಗ ಅಂದ್ರೆ ಇಲ್ಲದ ಏನು ಕೊಲ್ತೇವೋ ಹುಚ್ಚ ಅಂದಂಗೆ ಅದು ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ ಅಂತ ಹೇಳ್ಯಾರ. ಮುಂದಿನ ವಿಷಯವನ್ನ ಮಾಡೋಣ. ಸಂಪೂರ್ಣಾತ್ಮ ಮಹಾರಾಜ್ ಕಿ ಜೈ.